ಶ್ರೀಮಂತರಾಗಲು ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ಪ್ರಿಯರಾಮ್ ಬೆಟ್ಟಿಗವಲ್ಲೇ. ಹೋಪ್ಫುಲಿ ನಿಮಗೆ ಪ್ರೀ ಮಾರ್ಕೆಟ್ ಮತ್ತೆ ಪೋಸ್ಟ್ ಮಾರ್ಕೆಟ್ ನಾವು ಮಾತಾಡ್ಕೋತಾ ಇದ್ದೀವಿ. 430 24,430 ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಚಾರ್ಟ್ ಅಲ್ಲಿ. ಎಂಥ ಬ್ಯೂಟಿ ಅಲ್ವಾ! 24,500 ಒಂದು ವಿಷಯ ಆದ್ರೆ 24,430 ನಮ್ಮ ಡೈಲಿ ಚಾರ್ಟ್ ಅಲ್ಲಿ ನಾನು ದಿನ 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 ತೋರಿಸ್ತಾ ಇದನ್ನ. ಅದ್ರ ಬಗ್ಗೆ ಮಾತಾಡೋಣ. ಮಾರ್ಕೆಟ್ ಅಲ್ಲಿ ಒಂದು ಕ್ರಿಟಿಕಲ್ ಒಂದು ಸಪೋರ್ಟ್ ರೇಷನ್ಸ್ ನ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡಿ ಹೊರಗೆ ಬಂದಂಗೆ ಕಾಣಿಸ್ತಾ ಇದೆ. ಇದರಿಂದ ಏನ್ ಇಂಪ್ಯಾಕ್ಟ್, ಎಲ್ಲಿಗೆ ಹೋಗಬಹುದು ಅಂತಾನು ಕೂಡ ನೋಡೋಣ. ಒಂದು ಇಂಪಾರ್ಟೆಂಟ್ ಒಂದು ಜಾಗದಿಂದ ರಿವರ್ಸಲ್ ತಗೊಂಡಿದ್ಯಾ, ಇದರಿಂದ ಏನ್ ಇಂಪ್ಯಾಕ್ಟ್ ಅಂತ ನೋಡೋಣ. ಅದಕ್ಕೂ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಒಂದು ವಿಷಯ ಮಾತಾಡ್ಬೇಕು. ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಇವತ್ತಿಗೆ ಮಟ್ಟಕ್ಕೆ ನಿಮ್ಗೆ ಗೊತ್ತಿದೆ, ನಮ್ಮ ಮಾರ್ಕೆಟ್ ನ ಎತ್ತಿ ಹಿಡಿದಿರೋದು ನಮ್ಮ DIIಗಳು, FIಗಳು. ಜುಲೈಯಲ್ಲಿ, ಆಗಸ್ಟ್ ಅಲ್ಲಿ ನೀವು ಸ್ವಲ್ಪ ಮಟ್ಟಕ್ಕೆ ಇನ್ಫ್ಲೋ ಬರ್ತಾ ಇರುವಾಗ ಕಾಣ್ತಾ ಇದೆ. ಬಟ್ ಓವರ್ ಆಲ್ ನಮ್ಮ ದುಡ್ಡು FI ಬರಕ್, ನಾನು ಒಂದು ಯೂಟ್ಯೂಬ್ ಒಂದು ವಿಡಿಯೋ ಹಾಕಿದ್ದೀನಲ್ವ ನಿಮ್ಗೋಸ್ಕರ, ಒಂದು ಯಾಕೆ FI ಇನ್ನು ಅಟ್ರಾಕ್ಟಿವ್ ಅಲ್ಲ ಅನ್ನೋಕ್ಕೋಸ್ಕರ ಒಂದು ವಿಡಿಯೋ ಹಾಕಿದ್ದೀನಿ. ಹೇಗೆ ಅಟ್ರಾಕ್ಟಿವ್ ಆಗಬಹುದು ಅಂತ ಒಂದು ಅದ್ರ ಬಗ್ಗೆ ಹೇಳಿದ್ದೀನಿ. ಮೋರ್ ದನ್ ಒಂದು 12%, 13%, 15% ಮಾರ್ಕೆಟ್ ಕೊಡುತ್ತೆ ಅನ್ನಂಗಿದ್ರೆ FI ಅಟ್ರಾಕ್ಟ್ ಆಗ್ಬೋದು ನಮ್ಮ ಇಂಡಿಯಾ. ಅದರ್ವೈಸ್ ಯಾಕೆ ಬರಬೇಕು ಅವರು ಅಂತ ಒಂದು ಪ್ರಶ್ನೆ ಕೇಳಿ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿದ್ದೀನಿ. ಇವತ್ತಿನ ಮಟ್ಟಕ್ಕೆ ನಮ್ಮ ಒಂದು ಮಾರ್ಕೆಟ್ ನ ಎತ್ತಿ ಹಿಡಿತಿರೋದು, ನಿಂತಿರೋದು ಯಾವುದು? ನಮ್ಮ ಒಂದು DIIಗಳ ಬರ್ತಿರೋ ದುಡ್ಡು. ಅದರಲ್ಲಿ ಒಂದು ನಮ್ಮ AMFI ಅವರೊಂದು ಒಂದು ಡೇಟಾ ಕಳಿಸಿದ್ದಾರೆ. ಅದನ್ನು ತೋರಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮಗೆ. ಒಂದು ನಮ್ಮ moneycontrol.com ಅಲ್ಲೇ ಹೊಂದಿರುವಂತಹ ಒಂದು ಡೇಟಾ ಇದು. ಇದರಲ್ಲಿ ನೀವು ನೋಡಬಹುದು, ಈ ಪಾಯಿಂಟ್ ಅಲ್ಲಿ ನಮ್ಮ ಒಂದು ಮಾರ್ಕೆಟ್ಗೆ ಬರ್ತಿರುವಂತಹ ಎಕ್ವಿಟಿ ಮ್ಯೂಚುವಲ್ ಫಂಡ್. ಇದು ಎಕ್ವಿಟಿ ಮ್ಯೂಚುವಲ್ ಫಂಡ್. ಎಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ನೀವು ಹಾಕುವಂತಹ ಮ್ಯೂಚುವಲ್ ಫಂಡ್ SIPಗಳಲ್ಲಿ ಏನು ಹಾಕ್ತಾ ಇರ್ತೀರಾ, ಅದು ನೀವೆಲ್ಲರೂ ಹಾಕ್ಬೋದು. ಮ್ಯೂಚುವಲ್ ಫಂಡ್ ಅಲ್ಲಿ ಎಕ್ವಿಟಿ ಮ್ಯೂಚುವಲ್ ಫಂಡ್ ಹಾಕೋದು ಅಷ್ಟು ದುಡ್ಡು ಎಕ್ವಿಟಿಗೆ ಹೋಗುತ್ತೆ. ಇದು ಹೈ ರಿಸ್ಕ್ ಇರುತ್ತೆ. ಇನ್ನೊಂದು ಕೆಲವು ಡೆಟ್ ಮ್ಯೂಚುವಲ್ ಫಂಡ್ ಅಂತ ಇರ್ತದೆ. ಇದರಲ್ಲಿ ಡೆಟ್ ಫಂಡ್ ಗಳು ಹಾಕಿರ್ತಾರೆ. ಇದು ಲೋ ರಿಸ್ಕ್ ಇರುವಂತಹ ಮ್ಯೂಚುವಲ್ ಫಂಡ್ಗಳು. ಇದೊಂದು ಹೈಬ್ರಿಡ್ ಅಲ್ಲಿ ಮಿಕ್ಸ್ ಇರುತ್ತೆ. 40-60, 20-80 ಆತರ ಮಿಕ್ಸ್ ಇರುತ್ತೆ. ಎಕ್ವಿಟಿಲಿ 80%, 20% ಡೆಟ್ ಅಲ್ಲಿ 50-50 ಆತರ ಬೇರೆ 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 ಒಂದು ಮಿಕ್ಸ್ಡ್ ಫಂಡ್ಗಳಿರುತ್ತೆ. ಸೊ ನಮಗೆ ಏನು ಡೇಟಾ ಬರ್ತಾ ಇದೆ ಅಂದ್ರೆ, ಈ ಒಂದು ಎಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಬರುವಂತಹ ದುಡ್ಡು 15% ಕಮ್ಮಿ ಆಗಿದೆ ಅಂತ ಬಂದಿದೆ. ಇದು ವೆರಿ ಇಂಟ್ರೆಸ್ಟಿಂಗ್. ಇದಕ್ಕಿಂತ ಜಾಸ್ತಿ ಇಂಟ್ರೆಸ್ಟಿಂಗ್, ಜೂನ್ ಮತ್ತೆ ಮೇ ಅಲ್ಲಿ ಡೆಟ್ ಫಂಡ್ ಗಳಿಗೆ ಆಲ್ಮೋಸ್ಟ್ ವಿಡ್ರಾ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಡೆಟ್ ಫಂಡ್ ಇಂದ ದುಡ್ಡನ್ನ ನಮ್ಮ ಒಂದು ಯಾರು ಇನ್ವೆಸ್ಟ್ ಮಾಡಿದವರು. ಈ ತಿಂಗಳು ಮತ್ತೆ 1,87,000 ಕೋಟಿಯಷ್ಟು ಡೆಟ್ ಮ್ಯೂಚುವಲ್ ಫಂಡ್ ಗೆ ಹಣ ಬಂದಿದೆ. ಇದಕ್ಕೆ 15% ಕಮ್ಮಿ ಆಗಿದೆ. ಇದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ. ಇದು ಏನಕ್ಕೆ ಈಗ ಆಗಬಹುದು? ಒಂದು ಊಹೆ ಮಾಡಿ. ಏನಕ್ಕೆ ಆಗ್ಬೋದು? ಡೆಟ್ ಅಲ್ಲಿ ಯಾವಾಗ ಹೋಗ್ತೀವಿ? ನನಗೆ ಮಾರ್ಕೆಟ್ ಅಲ್ಲಿ ವೋಲಟಿಲಿಟಿ ಕಂಡಾಗ, ಅಥವಾ ಮಾರ್ಕೆಟ್ ರಿಸ್ಕ್ ಕಂಡಾಗ, ಮಾರ್ಕೆಟ್ ಬೀಳುತ್ತೆ ಅನ್ಕೊಂಡಾಗ, ಪ್ರಾಬಬ್ಲಿ ಬೀಳುತ್ತೆ ಬೀಳಲ್ಲ ಇದರಿಂದ ನೀವು ಇಂಡಿಕೇಟರ್ ತಗೊಂಡು PE ಬೈ ಮಾಡೋ ಅವಶ್ಯಕತೆ ಇಲ್ಲ. ಇದರಿಂದ ನೀವು ತಪ್ಪದು ಮಾಡೋದು. ನಾನು ಹೇಳ್ತಿರೋದು ಏನಕ್ಕೆ ಉತ್ತರ ಮಾಡ್ತಾ ಇದ್ದೀವಿ ಯೋಚನೆ ಮಾಡ್ಬೇಕಲ್ಲ, ಲಾಜಿಕ್ ಯೋಚನೆ ಮಾಡೋಣ ಅಂತ. ಈಗ ಡೆಟ್ ಫಂಡ್ ತಗೊಂಡು ಹೊರಗಡೆ ಹೋದವರು, ಆಯ್ತಾ, ವಾಪಸ್ 1,87,000 ಕೋಟಿ ಅಷ್ಟು ಬಂದಿದೆ. ಬಟ್ ನಮ್ಮ ಎಕ್ವಿಟಿ ಮ್ಯೂಚುವಲ್ ಫಂಡ್ ಜುಲೈಲಿ 15% ಕಮ್ಮಿ ಬಂದಿದೆ. ನೋಡಿ, DI ಹತ್ರ ಆಲ್ರೆಡಿ ಕ್ಯಾಶ್ ರಿಚ್ ಆಗಿ ಕೂತಿದ್ದಾರೆ. ಲಾಸ್ಟ್ ಟೈಮ್ ನೋಡಿದಾಗ 1.75 ಲ್ಯಾಕ್ ಕ್ರೋರ್ಸ್ ಅಷ್ಟು ದುಡ್ಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇವರು. ಇದನ್ನ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಾರೆ, ಬಿದ್ದಾಗಲ್ಲ ಅಂತ ಅನ್ಕೋಬಹುದು ನಾವು. ಆದ್ರೆ ಇವ್ರ ದುಡ್ಡು ಎಲ್ಲಿಂದ ಬರುತ್ತೆ? ಇವ್ರಿಗೆ ಬರುವಂತಹ ದುಡ್ಡು ಮ್ಯೂಚುವಲ್ ಫಂಡ್ ಗಳಿಂದ, ಈ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ದುಡ್ಡನ್ನೇ ಯೂಸ್ ಮಾಡ್ತಾರೆ. ನಿಮ್ಮ ಸಾಕೋ SIPಗಳಿಂದ, ಇದರಿಂದ ಬರೋ ದುಡ್ಡುಗಳೇ ಅಲ್ವಾ. ಈಗ ಆ ದುಡ್ಡು, ಎಕ್ವಿಟಿ ಅಂದ್ರೇನು? ನಮ್ಮ ಸ್ಟಾಕ್ ಮಾರ್ಕೆಟ್ ಬರುವಂತ ದುಡ್ಡಿದು. ಆ ದುಡ್ಡಲ್ಲಿ 15% ಕಮ್ಮಿ ಆಗಿದೆ. ಅಕಸ್ಮಾತ್ ಇದು ಕಂಟಿನ್ಯೂ ಆಗತ್ತಾ ಈ ತರ ಆದರೆ ನಮ್ಮ DI ಹತ್ರ ದುಡ್ಡು ಉಳ್ಕೊಳತ್ತಾ? FI ಸೆಲ್ಲಿಂಗ್ ನ ಹಿಡ್ಕೊಳ್ಳೋಷ್ಟು ದುಡ್ಡು ಉಳ್ಕೊಳತ್ತಾ ಅನ್ನೋದು ನಾವು ನೋಡ್ಕೋಬೇಕಾಗುತ್ತೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬಟ್ ಇದೆಲ್ಲ ಲಾಜಿಕಲ್ ಥಿಂಕಿಂಗ್. ಇಲ್ಲಿಂದ ಇಲ್ಲಿ ವಾಪಸ್ ಡೆಟ್ ಫಂಡ್ ದುಡ್ಡು ಯಾಕೆ ಬರಬೇಕು? ಡೆಟ್ ಫಂಡ್ ಅಂದಾಗ ಅಗೇನ್ ಲೋ ರಿಸ್ಕ್ ಯಾಕೆ ಬರ್ಬೇಕು ಜನ? ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡ್ಬೇಕು. ಹೈಬ್ರಿಡ್ಗೂ ನೀವು ನೋಡಬಹುದು ಸ್ವಲ್ಪ ಮಟ್ಟ ಕಮ್ಮಿ ಆಗಿರೋದು ನೀವು ಕಾಣಿಸ್ತಾ ಇದೆ ಪಾಯಿಂಟ್ ಅಲ್ಲಿ. ಸೊ ಏಪ್ರಿಲ್ ಅಲ್ಲಿ ಈ 38,440 ಕೋಟಿ ಹೋಗಿತ್ತು ಎಕ್ವಿಟಿ ಮ್ಯೂಚುವಲ್ ಫಂಡ್ಗೆ. 28,000 ಆಯ್ತು. ಜುಲೈ 28,000 ಆಯ್ತು. ಮತ್ತೆ ಇದು 24,000ಕ್ಕೆ ಒಂದು ಇಳಿಮುಖಗೊಂಡಿರೋದು ನೀವು ಇಲ್ಲಿ ಕಾಣ್ತಾ ಇದೀವಿ. ಇದು ಏನಕ್ಕೆ ಹೀಗಾಯ್ತು ಅಂತ ನಾವು ಒಂದು ಯೋಚನೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ನೋಡಿ, ಇದರಿಂದ ನಾವು ಅಗೇನ್ ಟ್ರೇಡಿಂಗ್ ಡಿಸಿಷನ್ಸ್, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ತಗೋಬಾರ್ದು. ಬಟ್ ಚಾರ್ಟ್ ಏನಾದ್ರೂ ಅದಕ್ಕೆ ಪೂರಕವಾಗಿ ಹೇಳಿದ್ರೆ ನಾವು ನಮ್ಮ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಮಾಡ್ಬೋದಾ, ಅಥವಾ ನಾವೇನಾದ್ರು ಕೆಲವು ಟ್ರೇಡಿಂಗ್ ಆಪರ್ಚುನಿಟಿ ಹುಡುಕ್ಬೋದಾ, ಏನ್ ಕೆಲಸಗಳು ಮಾಡ್ಬೋದ ನಾವು ನೋಡಕ್ಕೆ ಒಂದು ಸಣ್ಣ ಒಂದು ಡೇಟಾ ಅಷ್ಟೇ. ಅದರ್ವೈಸ್ ಗ್ಲೋಬಲ್ ಲೆವೆಲ್ ಅಲ್ಲಿ ಯಾವುದೇ ತರ ಇರಾನ್ US ಏನೋ ಒಂದು ಒಪ್ಪಂದಗಳು ಅಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿಲ್ಲ. ಇಲ್ಲಿವೆ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ. ಆಯ್ತಾ, US ಅಲ್ಲಿ ಇನ್ಫ್ಲೇಷನ್ ಡೇಟಾ ಯಾವ ತರ ಇಂಪ್ಯಾಕ್ಟ್ ಮಾಡುತ್ತೆ ಮಾರ್ಕೆಟ್ಗೆ. ಸೊ ಇದೆಲ್ಲ ಸ್ವಲ್ಪ ನಾವು ಕಾದ್ ನೋಡ್ಬೇಕಾಗತ್ತೆ.